ಅಯ್ಯೋ, ಇದನ್ನ ನೋಡಿದ್ರೆ ಅಪ್ಪ ಅಮ್ಮ ನೇಣ್ ಹಾಕೊಂಡು ಸತ್ತು ಹೋಗ್ಬಿಡ್ತಾರೆ ಕಣ್ರೆ. ಹೊರಗಡೆ ಹೇಗ್ರಿ ತಿರ್ಗಾಡೋದು? ಇದೆಲ್ಲ ಅಕ್ಕಪಕ್ಕದವ್ರಿಗೆ ಗೊತ್ತಾದ್ರೆ ಹೇಗ್ರೆ ಮುಖ ತೋರ್ಸೋದು? ನಾವೇನ್ ತಪ್ಪು ಮಾಡಿದ್ವಿ ಅಂತ ನಮ್ಗೆ ಇಂಥ ಶಿಕ್ಷೆ? ರಾತ್ರಿ ಪೊಲೀಸ್ ಸ್ಟೇಷನ್ ಬರ್ತದ ನಮ್ ಪೌಂಡ್ ಜೋಕ್ಲು ಪೂರ್ತಿ ಬೆಂಕಿ ಹಚ್ಕೊಂಡ್ರು ದನಕ್ಲೆ ಎಲ್ಲ ಒಟ್ಟಿಗೆ ಸುಟ್ಟು ಹೋದ್ರು ದಾಂಡೆ ಸುಟ್ಟು ಹೋದ್ರು ದಾಂಡೆ ನೋಡಿ ನನ್ನ ಮಗಳ ಸ್ಥಿತಿ ನೋಡಿ ದನಿಕ್ಲೆ ದನಿಕ್ಲೆ ನೋಡಿ ನೋಡಿ ಇಲ್ಲಿ ನನ್ನ ಮಗಳು ಸುಟ್ಟು ಹೇಗೆ ಕರಕಲಾಗಿ ಬಿದ್ದಿದ್ದಾಳೆ. ರಘು, ನಿನ್ನ ಮಗಳಿಗೆ ಒಂದು ಗಂಡು ನೋಡು, ಮದುವೆ ಮಾಡುವ ಅಂತ ಹೇಳಿದ್ದೀರಿ. ಈಗ ನಾನು ಯಾರಿಗೆ ಮದುವೆ ಮಾಡುವುದು? ನಮ್ದೇನು ತಪ್ಪಿಲ್ಲ ದಣಿಕ್ಲಿ. ಬೇರೆ ಫ್ಯಾಕ್ಟ್ರಿದಲ್ಲಿ ಕೆಲಸ ಇದೆ, ಸ್ವಲ್ಪ ಹೋಗ್ ಬನ್ನಿ ಅಂತ ನಮ್ಮ ಓನರೇ ನಮ್ಮನ್ನ ಕಳಿಸ್ಕೊಟ್ರು. ಆಮೇಲೆ ನೋಡಿದ್ರೆ ಪೊಲೀಸ್ನವರು ನಮ್ಮನ್ನ ಇಷ್ಟಕ್ಕೆಲ್ಲ ದಯಾನಂದ್ ಕಡೆಯವರು ಮತ್ತೆ ಪೊಲೀಸ್ನವರೇ ಕಾರಣ ದಣಿಕ್ಲಿ. ಆರೋಪಿ ದಯಾನಂದ್ ತನ್ನ ವ್ಯಾಪಾರದ ಅಭಿವೃದ್ಧಿಗಾಗಿ ಮತ್ತು ಸ್ವಾರ್ಥ ಸಾಧನೆಗಾಗಿ ಅನೈತಿಕ ಮಾರ್ಗವನ್ನು ಅನುಸರಿಸಿ ಪ್ರಮೀಳಾ, ಕಾವೇರಿ, ನಂದಿನಿ, ಜಮೀಲಾ ಮತ್ತು ಮಾರ್ಗರೇಟ್ ಎಂಬ 5 ಅಮಾಯಕ ಹೆಣ್ಣುಮಕ್ಕಳ ಮೇಲೆ ವೇಶ್ಯಾವಾಟಿಕೆಯ ಆರೋಪ ಹೊರಿಸಿ ಅವರನ್ನು ಪೊಲೀಸರು ಅಕ್ರಮವಾಗಿ ಬಂಧಿಸುವಂತೆ ಮಾಡಿ ಅದರಿಂದ ಮನನೊಂದ ಯುವತಿಯರು ಆತ್ಮಹತ್ಯೆ ಮಾಡಿಕೊಳ್ಳಲು ಪರೋಕ್ಷವಾಗಿ ಕಾರಣನಾಗಿರುವುದು ಸಾಕ್ಷ್ಯಾಧಾರಗಳಿಂದ ರುಜುವಾತಾಗಿರುವುದರಿಂದ IPC ಸೆಕ್ಷನ್ 304 ಪ್ರಕಾರ ಆರೋಪಿಯನ್ನು ಅಪರಾಧಿ ಎಂದು ತೀರ್ಮಾನಿಸಿ ಘನ ನ್ಯಾಯಾಲಯವು 10 ವರ್ಷಗಳ ಕಠಿಣ ಶಿಕ್ಷೆ ವಿಧಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟು ತಲೆತಪ್ಪಿಸಿಕೊಂಡಿರುವ ಆರೋಪಿಗಳಾದ ರತನ್ ಸೇಠ್, ಹರೀಶ್ ಮತ್ತು ಕ್ಯಾಟರಾಮ ಎಂಬ ಆರೋಪಿಗಳನ್ನು ಶೀಘ್ರವಾಗಿ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕೆಂದು ಪೊಲೀಸರಿಗೆ ನ್ಯಾಯಾಲಯವು ಆದೇಶಿಸುತ್ತದೆ. ಏನು? ದಯಾನಂದ್ ಕಡೆಯವರಿಗೆ ಕಾಕಿ ಡ್ರೆಸ್ನವರು, ಕರಿ ಕೋಟ್ನವರು ಅಂದ್ರೆ ಒಂಚೂರು ಭಯ ಇಲ್ಲ. ಅದೇ ರಾಯಣ್ಣನ ಕಡೆಯವರು ಅಂದ್ರೆ ಭಯ ಇದೆ. ಯಾವುದಕ್ಕೂ ನೀವು ಅವ್ರನ್ನ ನೋಡೋದು ಒಳ್ಳೇದು. ಒಬ್ಬ ರೌಡಿಗೆ ಹೆದರ್ಕೊಂಡು ಇನ್ನೊಬ್ಬ ರೌಡಿ ಹತ್ರ ರಕ್ಷಣೆ ಕೇಳುವಂತೀರಾ? ಇಲ್ಲ ಸರ್, ದಯವಿಟ್ಟು ನಮ್ಮ ಮಾತು ಕೇಳಿ. ನಮಗ್ ಮುಂಚೆನೆ ರಾಯಣ್ಣನ ಕಡೆಯವರು ಬಂದಿರ್ತಾರೆ. ಅದೆಲ್ಲ ಏನು ಬೇಡಿ, ಇಬ್ಬರು ಕಾನ್ಸ್ಟೇಬಲ್ ಮನೆ ಹತ್ರ ಡ್ಯೂಟಿಗೆ ಹಾಕಿ. ಆಯ್ತು ಸರ್. ಸರ್, ಎಕ್ಸ್ಕ್ಯೂಸ್ ಮೈ.
ನಾನೇನು ಹೇಳ್ಬೇಕು ಅಂತಿದ್ನೋ ಅದನ್ನ ರಘುಣ್ಣನೇ ಹೇಳ್ಬಿಟ್ಟಿದ್ದಾರೆ. ಇನ್ನಿಬ್ಬರು ಬಾಕಿ ಇದ್ದಾರೆ. ಸತ್ಯ ನ್ಯಾಯ ಎರಡು ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಆ ತಂದೆ ಮಗ ಇಬ್ಬರು ಸಾಯಲೇಬೇಕು. ಸಿಬಿಐ ಆಫೀಸರ್ ಅಮರ್ ನಾರಾಯಣ್ ಬಾಂಬೆಯಿಂದ ಬಂದಿದ್ದೇನೆ. ನಮಸ್ಕಾರ. ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು. ಶಾಸ್ತ್ರಿಗಳೇ, ನಿಮ್ಮ ಕಡೆಯಿಂದನೇ ಇಂದ್ರ ದೇವಸ್ಥಾನದಲ್ಲಿ ಕೆಲಸಕ್ಕೆ ಸೇರಿರೋದು. ಅವನ ಬಗ್ಗೆ ನಿಮ್ಗೆಲ್ಲ ಗೊತ್ತು. ಹೇಳಿ. ಈ ಇನ್ಸ್ಪೆಕ್ಟರ್ ನನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ವಿಚಾರಿಸಿದಾಗ ಸತ್ಯವಾಗೂ ಹೇಳ್ತಾ ಇದ್ದೀನಿ, ನನಗೇನು ಗೊತ್ತಿರಲಿಲ್ಲ. ಆದರೆ ಈಗ ಎಲ್ಲ ಗೊತ್ತು. ಕಮಾನ್ ಟೆಲ್ ಮೀ, ಯಾರವನು, ಈಗ ಎಲ್ಲಿದ್ದಾನೆ? ಹೇಳೋಲ್ಲ. ಏಯ್, ವಯಸ್ಸಲ್ಲಿ ದೊಡ್ಡವರು ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ. ನೋಡಿ, ಕೊಲೆ ಮಾಡೋದು ಎಷ್ಟು ಅಪರಾಧನೋ ಮುಚ್ಚಿಡೋದು ಅಷ್ಟೇ ಅಪರಾಧ. ಅವನಿಗಾಗಲೇ 2 ಕೊಲೆ ಮಾಡಿದ್ದಾನೆ. ಇನ್ನು ಎಷ್ಟು ಕೊಲೆ ಮಾಡ್ತಾನೋ ಗೊತ್ತಿಲ್ಲ. ಮಾಡ್ಲಿ. ರೌಡಿಗಳನ್ನ, ಕ್ರಿಮಿನಲ್ಸ್ನ ಪೊಲೀಸ್ನವರು ಶೂಟೌಟ್ ಮಾಡಿ ಬಿಸಾಕಿದ್ರೆ ಅವರನ್ನ ಸನ್ಮಾನಿಸ್ತೀರಾ, ಪ್ರಮೋಷನ್ ಕೊಡ್ತೀರಾ? ಅದೇ ಕ್ರಿಮಿನಲ್ಸ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ಹೊಡೆದು ಬಿಸಾಕಿದ್ರೆ ಅವನನ್ನ ಗಲ್ಲಿಗೇರ್ಸೋದಿಕ್ಕೆ ಹಗಲು ರಾತ್ರಿ ಹುಡುಕ್ತೀರ. ಇದು ಯಾವ ನ್ಯಾಯ ಸ್ವಾಮಿ? ಇಲ್ಲಿ ಬಂದಿರೋದು ನಿಮ್ ಹರಕತೆ ಕೇಳಕ್ಕಲ್ಲ. ಅವನೆಲ್ಲಿದ್ದಾನೆ ಹೇಳ್ತೀಯ ಇಲ್ವೋ? ಹೇಳೋಲ್ಲ. ನೀನ್ ಹೇಳಿದ್ರು ಹೇಳ್ದೆ ಇದ್ರು ನಾನು ಅವನು ಹಿಡಿದೇ ಬಿಡೋಲ್ಲ. ಜೀವಂತವಾಗಾದ್ರೂ ಸರಿ, ಎನ್ಕೌಂಟರ್ ಮಾಡಿ ಆದ್ರೂ ಸರಿ. ಆಫೀಸರ್, ಸರ್, ಲೆಟ್ಸ್ ಗೋ. ನನಗೆ ಇಂದ್ರನ ಅರೆಸ್ಟ್ ಮಾಡಕ್ಕೆ ಪೊಲೀಸ್ನವರು ಹುಡ್ಕೊಂಡ್ ಬಂದಿದ್ರು. ಅವ್ರಿಗೀಗ ಈ ವಿಷಯನೆಲ್ಲ ತಿಳಿಸ್ಬೇಕು. ಈಗ ಅವ್ರು ಎಲ್ಲಿದಾರೋ ಏನು ಯಾರಿಗೊತ್ತು. ಹಲೋ. ಹಲೋ, ನಾನು ಜಾನಕಿ. ಏನ್ ವಿಷಯ? ನಿಮ್ಮನ್ನ ಹುಡ್ಕೊಂಡು ಪೊಲೀಸ್ನವರು ನಮ್ಮ ಮನೆವರೆಗೂ ಬಂದಿದ್ರು. ಅದಕ್ಕೇನೀಗ? ಏನಿಲ್ಲ, ಅಪ್ಪನ್ ತುಂಬಾ ವಿಚಾರಣೆ ಮಾಡಿದ್ರು. ಆದ್ರೆ ಅಪ್ಪ ಏನೂ ಹೇಳಲಿಲ್ಲ. ಅದಕ್ಕವರು ನಿಮ್ಮನ್ನ ಹಿಡಿತೀನಿ ಅಂತ ಹೇಳಿ ಹೋದ್ರು. ಅವರು ಅಮರ್ ನಾರಾಯಣ್, CBCID, ಮುಂಬೈ. ನೀನೇನು ಎದುರ್ಕೋಬೇಡ, ಅದು ಸುಲಭವಾಗಿ ಅವ್ರನ್ನ ಹಿಡಿಯಕ್ಕಾಗಲ್ಲ. ನೀವು ಸಿಗ್ಲಿಲ್ಲ ಅಂದ್ರೆ ನಿಮ್ಮನ್ನ ಎನ್ಕೌಂಟರ್ ಮಾಡ್ಬಿಡ್ತೀನಿ ಅಂದ್ರು. ನನ್ಗೇನು ಆಗಲ್ಲ. ನೀನ್ ಯಾಕೆ ಎದುರ್ತಾ ಇದೀಯಾ? ನನಗ್ ಭಯ ಆಗ್ತಾ ಇದೆ. ನಿಮ್ಗೇನು ಆಗ್ಬಾರ್ದು. ನೀವ್ ನನಗ್ ಬೇಕು. ಎಷ್ಟು ದಿನ ಆದ್ರೂ ಸರಿ, ನಾನ್ ನಿಮ್ಗೋಸ್ಕರ ಕಾಯ್ತೀನಿ ಇಂದ್ರ. ಐ ಲವ್ ಯು ಇಂದ್ರ. ಐ ಲವ್ ಯು. ಹಲೋ, ಇಂದ್ರ ಇದ್ದಾರಾ? ನೀವ್ಯಾರು? ಸರ್, ನನ್ನ ಫ್ರೆಂಡ್ ಚಕ್ರಧರ್ ಅಂತ, ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕಾಗಿತ್ತು ಸರ್. ಅವ್ರು ಇಲ್ವಲ್ಲ, ಸ್ವರ್ಗದಲ್ಲಿದ್ದಾರೆ. ಸರ್, ತಮಾಷೆ ಮಾಡ್ಬೇಡಿ ಸರ್, ದಯವಿಟ್ಟು ಫೋನ್ ಕೊಡಿ ಸರ್. ನೀವು ಲ್ಯಾಂಡ್ ಲೈನ್ ಇಂದ ಮಾತಾಡ್ತಿದ್ರೋ ಮೊಬೈಲ್ ಇಂದ ಮಾತಾಡ್ತಿದ್ರೋ?
ಲ್ಯಾಂಡ್ ಲೈನ್ ಇಂದ ಮಾತಾಡ್ತಿದ್ದೀನಿ ಸರ್. ಅದೇ ಲ್ಯಾಂಡ್ ಲೈನ್ ವೈರಿ ನಾ ನಿಮ್ ಕತ್ತಿಗೆ ಬಿಕ್ಕೊಳ್ಳಿ, ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ಹೋಗ್ತೀರಾ. ಇಡೇ ಫೋನು ಅಲೆ ತಿಂತಾನಲ್ಲಿ. ಚಾಣೆ ಏನ್ ಬೇಕು?